ಹಲೋ ಹಾಯ್ ನಮಸ್ತೆ. ನಾನು ಇವತ್ತು ಇದ್ದೀನಿ ಪರೇಲ್ ಅಂದರೆ ಈ ದಾದರಿಂದ ಬಂದರೆ ನಿಮಗೆ ಡೈರೆಕ್ಟ್ ವೆಸ್ಟ್ ಈಸ್ಟ್ ಅಲ್ಲಿ ಈ ಕೆಎಂ ಹಾಸ್ಪಿಟಲ್ ಅಂತ ಹೇಳಿದ್ರೆ ಯಾರು ಬೇಕಾದ್ರೆ ಇಲ್ಲಿ ಬಿಡ್ತಾರೆ. ಈ ಕೆಎಂ ಹಾಸ್ಪಿಟಲ್ ಮುಂದ್ಗಡೆ ಒಂದು ರೆಸ್ಟೋರೆಂಟ್ ಇದೆ, ಅದಿತಿ ಎನ್ಎಕ್ಸ್ ಅಂತ. ತುಂಬಾ ಒಂದು ಟೇಸ್ಟ್ ಕರವಾದಂತಹ ಫುಡ್ ಸಿಗುವಂತಹ ಹೋಟ್ಲು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಒಬ್ಬ ಓನರ್ ಆದಂತಹ ಅವರಂತಹ ಒಂದು ಶ್ರೇಷ್ಠ ಮಟ್ಟದ ಒಂದು ಹೆಸರುವಾಸಿ ಪಡೆದಂತಹ ಹೋಟ್ಲು ಅದಿತಿ ಎನ್ಎಕ್ಸ್ ಅಂತ. ಇಲ್ಲಿ ತುಂಬಾ ಒಂದು ವೆರೈಟಿಯ ಫುಡ್ಗಳು, ಜ್ಯೂಸ್ಗಳು ಎಲ್ಲ ರೀತಿಯ ನಿಮಗೆ ಇಲ್ಲಿ ಕಾಣ ಸಿಗ್ತದೆ. ಬೊಂಬೆ ಬಂದರೆ ನೀವು ಒಂದೆಲ್ಲ ವಿಸಿಟ್ ಮಾಡಲೇಬೇಕು ಈ ಹೋಟ್ಲಿಗೆ. ತುಂಬಾ ಟೇಸ್ಟ್ ಆಗಿದೆ. ಮತ್ತೆ ಇಲ್ಲಿರುವಂತಹ ಪಂಜಾಬ್ ಡಿಶ್ ಆಗಲಿ, ಚೈನೀಸ್ ಡಿಶ್ ಆಗಲಿ ತುಂಬಾ ಹೆಸರಿದೆ. ನಾನು ಕೆಲವು ಕಡೆಯಿಂದ ಕೇಳ್ಕೊಂಡು ಬಂದೆ, ಮತ್ತೆ ತುಂಬಾ ಒಂದು ಹೆಸರಿದೆ ಈ ಹೋಟೆಲ್. ನಾನು ಸಂಜೆ ಟೈಮಲ್ಲಿ ಬಂದಿರುವುದರಿಂದ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಈ ರೆಸ್ಟೋರೆಂಟ್ ಗಿರಾಕಿ ಕಮ್ಮಿ ಇರುತ್ತೆ, ಸ್ವಲ್ಪ ಅಂದ್ರೆ ಈವ್ನಿಂಗ್ ಟೈಮಲ್ಲಿ. ಆ ಟೈಮಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಚಾನ್ಸ್ ಸಿಕ್ತು ನನಗೆ, ಇಲ್ಲಾಂದ್ರೆ ಫುಲ್ ರಶ್ ಇರುತ್ತೆ. ಇವತ್ತೇನೋ ಸ್ವಲ್ಪ ಕಮ್ಮಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಮೇನೇಜರ್ ಅಂತ ರಾಕೇಶ್ ಶೆಟ್ಟಿ ಅಂತ ಅವರನ್ನು ಮೀಟ್ ಮಾಡಿ ಅವರಿಗೆ ಸ್ವಲ್ಪ ವಿಸಿಟ್ ಮಾಡಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ 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 ಒಂದು ಒಳ್ಳೆ ರೀತಿಯ ಫುಡ್ ನಿಮಗೆ ಸಿಗುತ್ತೆ. ಹಾಗೆ ಸ್ವಸ್ಥ, ಸ್ವಲ್ಪ ದುಡ್ಡು ಕಮ್ಮಿ ಇರೋದ್ರಿಂದ ನಮಗೇನೋ ಪ್ರಾಬ್ಲಮ್ ಆದರೆ ತೊಂದರೆ ಇಲ್ಲ. ಅದಕ್ಕೆ ಬೇಕಾದ ಇವರು ವಡಪಾವ್, ಸಮೋಸ ಪಾವ್, ಪ್ಯಾಟೀಸ್ ಅಂತ, ಕಟ್ಟಿಂಗ್ ಚಾ ಅಂತ ಹೊರಗಡೆ ನಿಂತ್ಕೊಂಡು ತಿನ್ನುವಂತ ಕೆಲವೊಂದು ವೆರೈಟಿ ಫುಡ್ಗಳು ಇಲ್ಲಿ ಮಹಾರಾಷ್ಟ್ರ ತರದ್ದು ಸಿಗುತ್ತೆ. ತುಂಬಾ ಒಂದು ಕ್ಲೀನ್ ಆಗಿದೆ, ರೆಸ್ಟೋರೆಂಟ್ ಕೂಡ ಕ್ಲೀನ್ ಆಗಿದೆ. ಮತ್ತೆ ಒಳಗಡೆ ಕಿಚನ್ಗೆ ಹೋಗೋ ಒಂದು ನನಗೆ ಚಾನ್ಸ್ ಕೊಟ್ಟರು. ಅಲ್ಲೂ ಒಳಗೆ ಹೋದೆ, ಅಲ್ಲೂ ನೋಡಿದ್ರೆ ಅಲ್ಲೂ ಕಿಚನ್ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಒಂದು ಒನ್ ಆಫ್ ದಿ ಬೆಸ್ಟ್ ಅಂತ ನನಗೆ ರೆಸ್ಟೋರೆಂಟ್ ಇದಾಗಿತ್ತು. ನೀವು ಕೂಡ ವಿಸಿಟ್ ಮಾಡಿ. ಆದಿತ್ಯ ಎನ್ಎಕ್ಸ್ ಹೋಟೆಲ್ ಅಂತ ಒಂದು ಇದು ಮಾಡಿದರೆ, ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಲೊಕೇಶನ್ ಎಲ್ಲ ಗೊತ್ತಾಗುತ್ತೆ. ಕೆಎಂ ಹಾಸ್ಪಿಟಲ್ ಅಂತ ಹೇಳಿದ್ರೆ ತುಂಬಾ ಫೇಮಸ್ ಇಲ್ಲಿ ಹಾಸ್ಪಿಟಲ್. ಅದ್ರ ಮುಂದ್ಗಡೆನೆ ಆದಿತ್ಯ ಎನ್ಎಕ್ಸ್ ಅಂತ ಹೋಟ್ಲ್ ಇದೆ. ಒಂದ್ಸಲ ವಿಸಿಟ್ ಕೊಡಿ. ಅವರದ್ದು ಇನ್ನೊಂದು ಹೋಟ್ಲ್ ಇದೆ ಆದಿತ್ಯ ಅಂತ, ಇನ್ನು ಸೈಡ್ ಅಲ್ಲಿ ಕೂಡ ವಿಸಿಟ್ ಕೊಡ್ಬಾರು. ಸೇಮ್ ಫುಡ್, ಸೇಮ್ ವೆರೈಟಿ, ಸೇಮ್ ಟೇಸ್ಟ್ ಎಲ್ಲ ಸಿಗುವಂತ ಹೋಟ್ಲು. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ.